ಮಸಾಲ ಮಜ್ಜಿಗೆ ಅಂತೂ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ವಿಧಾನದಲ್ಲಿ ಇವತ್ತು ಮಸಾಲ ಮಜ್ಜಿಗೆನ ನೀವು ಮಾಡ್ಕೊಂಡು ಕುಡಿದ್ರೆ ಪದೇ ಪದೇ ಮಾಡ್ಕೊಂಡಂತೂ ಕುಡಿತಾನೆ ಇರ್ತೀರ. ಬೇಸಿಗೆ ಜಾಸ್ತಿ ಆಗ್ತಿದೆ, ಬಿಸಿಲು ತುಂಬಾ ಇದೆ. ಇಂಥ ಟೈಮ್ನಲ್ಲಿ ಈ ರೀತಿ ಮಸಾಲೆ ಮಜ್ಜಿಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಇವತ್ತು ಮಸಾಲೆ ಮಜ್ಜಿಗೆ ಮಾಡೋದನ್ನು ನೋಡೋಣ. ತುಂಬಾ ಸುಲಭವಾಗಿ ಒಂದು 2-3 ನಿಮಿಷದಲ್ಲೆಲ್ಲ ಮಾಡ್ಕೋಬೋದು. ಇವಾಗ ಶುರು ಮಾಡೋದಕ್ಕೆ ಮೊದಲು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಹುಳಿ ಮೊಸರು ತೊಗೊಂಡ್ರೆ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೋಬೋದು. ನಾನಿಲ್ಲಿ ಹುಳಿ ಮೊಸರು ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಇದಕ್ಕೆ ನೀರು ಸೇರಿಸ್ದೇ ಹಾಗೆ ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಪಾತ್ರೆಗೆ ಸೇರಿಸ್ಕೊಂಡ್ಮೇಲೆ ನಮಗೆ ಎಷ್ಟು ತೆಳು ಬೇಕು, ನೀರು ಮಜ್ಜಿಗೆ ಬೇಕೋ ಗಟ್ಟಿ ಮಜ್ಜಿಗೆ ಬೇಕೋ ನೋಡಿ ನೀರನ್ನು ಸೇರಿಸ್ಕೊಂಡ್ರೆ ಆಯಿತು. ನಾನಿಲ್ಲಿ ಸ್ವಲ್ಪ ಹುಳಿ ಮೊಸರು ಇರೋದ್ರಿಂದ ನೀರನ್ನು ಜಾಸ್ತಿ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸಿ ತೊಳೆದ್ಬಿಟ್ಟು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಇವಾಗ 1 ಇಂಚಷ್ಟು ಶುಂಠಿ ತೊಗೊಳ್ತಾ ಇದ್ದೀನಿ. ಹಾಗೆಯೇ ಒಂದೇ ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡು ಇವೆರಡನ್ನು ಗೆಜ್ಜಿಬಿಟ್ಟು ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೋಬೇಕು. ರುಬ್ಬಕ್ಕೆ ಹೋಗಬೇಡಿ, ಈ ರೀತಿ ದಪ್ಪ ದಪ್ಪಾಗಿ ಕುಟ್ಟಾಣಿಲಿ ಗೆಜ್ಕೊಳ್ಳಿ. ಗೆಜ್ಕೊಂಡಾದಮೇಲೆ ಇದನ್ನು ಮಜ್ಜಿಗೆ ಒಳಗಡೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹಿಂಡ್ಕೋಬೇಕು, ಕಿವುಚ್ಕೋಬೇಕು ಮಜ್ಜಿಗೆ ಒಳಗಡೆ. ಆವಾಗ ಅದ್ರ ರಸ ಎಲ್ಲ ಮಜ್ಜಿಗೆಗೆ ಬಿಟ್ಕೊಂಡ್ರೆ ಆ ರುಚಿನೇ ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಹಾಕ್ಕೊಂಡ್ರೆ ಅದು ತುಂಬಾ ಘಾಟ್ ಆಗುತ್ತೆ, ಕುಡಿಯೋಕ್ಕಾಗಲ್ಲ ಮಜ್ಜಿಗೆನ. ಇದೆರಡೇ ಪದಾರ್ಥ ಹಾಕಿ ತುಂಬಾ ರುಚಿಯಾಗಿರುತ್ತೆ. ರುಬ್ಬಿಟ್ಟು ಸೇರ್ಸೋಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ಹಿಂಡ್ಬಿಟ್ಟು ತೆಗೆದಿಟ್ಕೊಂಡ್ರೆ ಆಯಿತು. ಇವಾಗ ಇದಕ್ಕೆ 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆನ ಈ ರೀತಿ ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ರುಚಿ ಇರುತ್ತೆ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನೇ ಮಿಕ್ಸ್ ಮಾಡಿಕೊಂಡ್ರೆ ಈಗ ಮಜ್ಜಿಗೆ ರೆಡಿ. ಇದಕ್ಕೆ ಇನ್ನೂ ರುಚಿ ಜಾಸ್ತಿ ಮಾಡಬೇಕು ಅಂದರೆ ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು. 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 2 ಎಸಳು ಕರಿಬೇವಿನ ಸೊಪ್ಪನ್ನ ಈ ರೀತಿ ಪೀಸ್ ಮಾಡಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲ ಮಜ್ಜಿಗೆ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಊಟ ಆದಮೇಲೆ ಅಥವಾ ಮಧ್ಯಾಹ್ನ ಬಿಸಿಲು ಟೈಮ್ನಲ್ಲಿ ಈ ರೀತಿ ಮಜ್ಜಿಗೆ ಮಾಡ್ಕೊಂಡು ಕುಡೀರಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಮಜ್ಜಿಗೆ ಅಂತೂ. ನಾನು ಯಾವಾಗಲೂ ಇದೇ ರೀತಿ ಮಾಡ್ತಾ ಇರೋದು. ಜಾಸ್ತಿ ಏನೂ ಐಟಮ್ಸ್ ಬೇಕಾಗಿಲ್ಲ ಇದಕ್ಕೆ. 1 ಇಂಚ್ ಶುಂಠಿ, 1 ಹಸಿಮೆಣಸಿನ್ಕಾಯಿ, 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಇಷ್ಟೇ ಮಸಾಲ ಹಾಕ್ಕೊಂಡು ಮಾಡ್ಕೊಳ್ಳಿ. ಮಜ್ಜಿಗೆ ಅಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಈ ರೀತಿ ಮಸಾಲ ಮಜ್ಜಿಗೆನ ಮಾಡ್ಕೊಂಡು ಕುಡೀರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.